ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಬನ್ನಿ, ನಾನು ನಿಮಗೆ ಲಾಸ್ಟ್ ಲಾಗಲ್ಲಿ ತೋರಿಸಿದ್ದೆ ಇದು ಏನು ವೈಪ್ಸ್ ಬಗ್ಗೆ. ಸ್ಪಾಂಜ್ ವೈಪ್ಸ್ ಏನಿದೆ, ರಿಯೂಸಬಲ್ ಸ್ಪಾಂಜ್ ವೈಪ್ಸ್ ಇದು. ನಾನು ಅದನ್ನು ಯಾವ ರೀತಿ ಯೂಸ್ ಮಾಡೋದು ಅನ್ನೋದನ್ನು ನಾನು ಈ ಲಾಗಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು. ಗ್ಯಾಸ್ ಸ್ಟವ್ ಕ್ಲೀನ್ ಮಾಡೋದಕ್ಕೆ, ಕಿಚನ್ ಸ್ಲ್ಯಾಬ್ ಕ್ಲೀನ್ ಮಾಡೋದಕ್ಕೆ, ಕಿಚನ್ ಕ್ಯಾಬಿನೆಟ್ ಎಲ್ಲ ಕ್ಲೀನ್ ಮಾಡೋದಕ್ಕೆ ಎಲ್ಲದಕ್ಕೂ ತುಂಬ ಯೂಸ್ಫುಲ್ ಇದು. ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ವಾಟ್ರೆಲ್ಲ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ ಇದು. ಯಾವ ಬಟ್ಟೆನೂ ಯೂಸ್ ಮಾಡಬೇಕಾಗಿಲ್ಲ ನೀವು ಕಿಚನ್ಗೆ, ಕ್ಲಾತೇ ಬೇಡ. ಆ ಥರ ಚೆನ್ನಾಗಿ ಇದೊಂದು ಸ್ಪಾಂಜ್ ವೈಪ್ ಇದ್ದರೆ ಸಾಕು. ವಾಶ್ ಮಾಡಿಬಿಟ್ಟು ಮಾಮೂಲಿ ಇಟ್ಕೊಂಡ್ರೆ ಮುಗೀತು. ಹಾಗೆ ನಾನು ಪೂಜೆಗೆ ಅಂದ್ಬಿಟ್ಟು ನಮ್ಮ ಗಿಡದ ಹೂವು ಕೂಡ ಸಿಕ್ಕಿತ್ತು, ಅದನ್ನು ಕಟ್ಕೊಂಡೆ ನಾನೇ. ನೋಡ್ತಿರೋದು ಎಷ್ಟು ಚೆನ್ನಾಗಿದೆ. ಚಿಂತಾಮಣಿ ಹೂವನ್ನ ನಾನು ಇವತ್ತು ಪೂಜೆಗೆ ಯೂಸ್ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಚಿಂತಾಮಣಿ ಹೂವು. ಕೆಲವರು ಚಿಂತಾಮಣಿ ಹೂವನ್ನ ಪೂಜೆಗೆ ಇಡಲ್ಲ ಅಂತಾರೆ. ಚಿಂತಾಮಣಿ ಹೂವು ತುಂಬಾ ಶ್ರೇಷ್ಠವಾಗಿರೋದು ಪೂಜೆಗೆ. ಚಾಮುಂಡೇಶ್ವರಿಗೆ, ಓಂ ಶಕ್ತಿಗೆ, ಮಾರಮ್ಮಗೆ ಎಲ್ಲ ಇದು ತುಂಬಾ ಇಷ್ಟವಾದಂಥ ಹೂವು ಇದು. ಯಾರೆಲ್ಲ ಯೂಸ್ ಮಾಡಲ್ಲ ಅಂತೀರಾ ಅವರು ಇದನ್ನು ಯೂಸ್ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ದೇವ್ರ ಮನೆಗೂ ಚೆನ್ನಾಗಿ ಕಾಣುತ್ತೆ, ದೇವ್ರಿಗೂ ಇಷ್ಟವಾದ ಹೂವು ಇದು, ತುಂಬ ಇಷ್ಟವಾದ ಹೂವು ಎಲ್ಲ. ಹಾಗೆ ನಾನು ಇವತ್ತು ಈವ್ನಿಂಗು ಸ್ವಲ್ಪ ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ಬೇಕಿತ್ತು ಅಂದ್ಬಿಟ್ಟು ರಿಲಯನ್ಸ್ ಅಲ್ಲಿ ತೊಗೊಂಡು ಬರೋಣ ಅಂದ್ಕೊಂಡು ಬಂದೆ. ಸೊ ಫ್ರೂಟ್ಸ್ ಅಂತೂ ಇವಾಗ ತುಂಬಾ ರೈಟು ಜಾಸ್ತಿನೇ ಆಗಿದೆ. ಯಾವಾಗಲೂ ನಮ್ಮ ಮನೆಯವರೇ ತೊಗೊಂಡು ಬರ್ತಾಯಿದ್ರಲ್ವ, ಸೊ ಹಾಗಾಗಿ ನಾನು ಅದ್ರ ಪ್ರೈಸೇ ಕೇಳೋಕ್ಕೆ ಹೋಗ್ತಿರ್ಲಿಲ್ಲ, ನೋಡೋಕ್ಕೆ ಹೋಗ್ತಿರ್ಲಿಲ್ಲ. ಇವಾಗ ಬಂದು ನೋಡಿದ್ರೆ ಎಲ್ಲ 300 ರುಪೀಸ್ ಮೇಲೇ ಇದೆ ಎಲ್ಲ ಫ್ರೂಟ್ಸ್ದು. ದಾಳಿಂಬೆ ಹಣ್ಣಾಗಿರ್ಬೋದು, ಸೇಬಿನ ಹಣ್ಣಾಗಿರ್ಬೋದು, ಎಲ್ಲದು ಕೂಡ. ಗ್ರೀನ್ ಆ್ಯಪಲ್ಲು ನೋಡ್ತಾ ಇರಿ, ನೀವೇ ನೋಡ್ಬೋದು. ಎಲ್ಲ 300 ರೂಪಾಯಿ, 296, 298 ಅಂದರೆ ₹2, ₹4 ಲೆಕ್ಕನೇ ಬೇಡ ಬಿಡಿ. ಮ್ಯಾಂಗೋ ಒಂದು ಮಾತ್ರ ಪ್ರೈಸ್ ಕಡಿಮೆ ಆಗಿದೆ ಇವಾಗ, ಯಾಕೆಂದರೆ ಇವಾಗ ಮಳೆ ಬೀಳ್ತಾ ಇದೆ ಅಲ್ವಾ, ಸೊ ತಿನ್ನಲ್ಲ ಯಾರು, ಕೋಲ್ಡ್ ಆಗಿಬಿಡುತ್ತೆ ಅಂದ್ಬಿಟ್ಟು. ನೆಲ್ಲಿಕಾಯಿ ಕೂಡ ಅಷ್ಟೇ, ಪ್ಯಾಕಲ್ಲಿ ಕೂಡ ಹಾಕಿಟ್ಟಿದ್ದಾರೆ ಬಾಕ್ಸಲ್ಲಿ. ನಾನು ಫ್ರೆಶ್ ಆಗಿರೋದು ನನಗೆ ಎಷ್ಟು ಬೇಕೋ ಅಷ್ಟು ಲೂಸೇ ತೊಗೊಂಡು ಬರ್ತೀನಿ. ಸೊಪ್ಪು ಕೂಡ ಅಷ್ಟೇ, ತುಂಬಾ ಕಸ್ಟಮರ್ಗೆ ಈಸಿಯಾಗಲಿ ಅಂದ್ಬಿಟ್ಟು ಕ್ಯಾಪ್ಸಿಕಮ್ಮು, ಬೀನ್ಸು ಎಲ್ಲ 300 ಗ್ರಾಮು, 1/2 kg ಪ್ಯಾಕು ಈ ಥರ ಮಾಡಿಟ್ಬಿಟ್ಟಿದ್ದಾರೆ. ಇವಾಗ ರಿಲಯನ್ಸಲ್ಲಿ ಎಲ್ಲನೂ ಪ್ಯಾಕೆ ಮಾಡಿಟ್ಬಿಟ್ಟಿದ್ದಾರೆ. ನಾವು ಕೂಡ ಎಲ್ಲ ತೊಗೊಂಡು ಬಿಲ್ ಮಾಡಿಸ್ಕೊಂಡು ಬಂದ್ವಿ. ಇವಾಗಂತೂ ಫುಲ್ ಮಳೆ, ಈ ಕಡೆ ತುಂಬಾ ಮಳೆ ಬೀಳ್ತಾ ಇದೆ. ಈ ಕಡೆ ಎಲ್ಲಿ ನೋಡಿದ್ರು ನಾವು ಮನೆಯಿಂದ ಹೊರಡ್ಬೇಕಾದ್ರೆ ಬಂತು ಮಳೆ. ನಾವು ಆಲ್ರೆಡಿ ಮನೆ ಬಿಡಬೇಕಾದ್ರೇ 5:45 ಏನೋ ಆಗಿತ್ತು. ಸೊ ನಮ್ಮ ಮನೆಗೂ ರಿಲಯನ್ಸ್ ಮಾಲ್ಗೂ ಒಂದು 3 ಕಿಲೋಮೀಟ್ರ್ ಆಗುತ್ತೆ. ರಾಮಹಳ್ಳಿಲಿ ಇರೋದು ಅದು. ನಾನು ಕೂಡ ಇವಾಗ ಸ್ವಲ್ಪ ನಾವು ನೋಡಿ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬರೋಷ್ಟರಲ್ಲಿ ಎಷ್ಟು ಬೇಗ ಕತ್ತಲೆ ಆಗಿಬಿಡ್ತು ಅಂದರೆ, ಅಷ್ಟು ಆಪೋಸಿಟ್ ಈ ಮಳೆಯಲ್ಲಿ ಮೋಡ ಆಗಿರೋದಕ್ಕೂ ಮುಸ್ಸಂಜೆ ಆಗಿರೋದಕ್ಕೂ ಆಪೋಸಿಟು LED ಲೈಟ್ ಹಾಕ್ಕೊಂಡಿರ್ತಾರಲ್ಲ, ಹೌದು ನಮ್ಮ ಕಣ್ಣಿಗೆ ಹೊಡೆಯುತ್ತೆ. ಏನೋ ಅವ್ರ ಎದುರು ಕಡೆ ಇರೋರಿಗೆ ಓಡಿಸೋದಕ್ಕೆ ಕಾಣಲ್ಲ ರೋಡಲ್ಲಿ. ಗೌರ್ಮೆಂಟವ್ರು ಅಷ್ಟು ಅಚ್ಚುಕಟ್ಟಾಗಿ ಎಷ್ಟು ಫೈನೆಲ್ಲ ಹಾಕ್ತೀವಿ ಅಂತ ಎಷ್ಟು ಹೇಳಿದ್ದಾರೆ, ಆದರೂ ಬಿಡ್ತಾ ಇಲ್ಲ. ಕೆಲವರಂತೂ LED ಲೈಟ್ ತೆಗ್ಸೇ ಇಲ್ಲ. ನಾರ್ಮಲ್ ಲೈಟು ಮಾಮೂಲಿ ವೆಹಿಕಲಲ್ಲಿ ಏನಿರುತ್ತೆ ಅದು ತುಂಬಾ ಎಲ್ರಿಗೂ ಓಡಾಡೋದಕ್ಕೆ ಕಾಣುತ್ತೆ, ಯಾರಿಗೂ ಪ್ರಾಬ್ಲಮ್ ಆಗೋಲ್ಲ. ಈ ಥರ ಲೈಟ್ಗಳು ಹಾಕ್ಕೊಂಡಿರೋದ್ರಿಂದನೇ ಆಕ್ಸಿಡೆಂಟ್ಗಳಾಗೋದು ಜಾಸ್ತಿ. ಸೊ ಅಲ್ಲಿಂದ ಬಂದು ನಾವು ಮನೆಗೆ ಎಲ್ಲ ವೆಜಿಟೇಬಲ್ಸ್ ಏನು ಫ್ರೂಟ್ಸ್ ತಂದಿದ್ದಾವೆಲ್ಲ ನಾನು ಎತ್ತಿಟ್ಬಿಟ್ಟು ತದ್ವಿತು ಕೂಡ ಊಟ ಹಾಕ್ಕೊಡ್ತಾಯಿದ್ದೀನಿ. ನಾನು ಪಡ್ಲೆಕಾಯಿದು ಕರಿ ಮಾಡಿಟ್ಬಿಟ್ಟು ಹೋಗಿದೆ, ಈ ಥರ ಗೊಜ್ಜು ಥರ. ಪಡ್ಲೆಕಾಯಿ ಮತ್ತು ಚಿಲ್ಕಿದ ಬೇಳೆ ಇರುತ್ತಲ್ಲ ಅದನ್ನು ಹಾಕಿ ಮಾಡಿದ್ದೆ. ಅದು ಸಾಂಬಾರು ಜೊತೆಗೆ ಬೆಣ್ಣೆ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅನ್ನಕ್ಕೆ, ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಅದು. ಅದಾದಮೇಲೆ ನಾನು ಲಾಗ್ನ ಎಂಡ್ ಮಾಡಿದ್ದೀನಿ ನೈಟಲ್ಲೇ. ಇವಾಗ ಮಾರ್ನಿಂಗ್ ಕೂಡ ಇದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಾರ್ನಿಂಗು ನಾನು ಆದ ತಕ್ಷಣ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಆಮೇಲೆ ಬಂದು ನಾನು ಸ್ಟವ್ ಆನ್ ಮಾಡೋದು ಯಾವಾಗಲೂ. ಇಲ್ಲಿ ಗ್ರೀನ್ ಟೀಗೆ ಮತ್ತು ಈ ಕಡೆ ಶುಂಠಿ ಕಷಾಯಿಗೆ ಅಂತ ಹೇಳ್ಬಿಟ್ಟು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ಕೋಲ್ಡ್ ಆಗಿಬಿಟ್ಟಿದೆ ನನಗೂ ಅಷ್ಟೇ, ತದ್ವಿತಿಗೂ ಅಷ್ಟೇ. ಅದಕ್ಕೆ ಶುಂಠಿ ಕಷಾಯ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇವತ್ತು. ಆ ಕಡೆ ಗ್ರೀನ್ ಟೀ ಇಟ್ಟಿದ್ದೀನಿ, ಅದು ನಮ್ಮ ಮನೆಯವ್ರಿಗೆ, ನನಗೂ ತದ್ವಿತಿಗೂ ಶುಂಠಿ ಕಷಾಯ. ಗ್ರೀನ್ ಟೀ ಕೂಡ ನಾವೇ ಆರ್ಗಾನಿಕ್ದು ನಮ್ಮ ಮನೆ ಹತ್ರನೇ ಗಿಡಗಳಿರುತ್ತಲ್ಲ, ನಾವು ಏನೇನು ಯೂಸ್ ಮಾಡ್ಬೋದು ಅದನ್ನು ನಾನು ಒಣಗಿಸಿ ಇಟ್ಕೊಂಡು ಗ್ರೀನ್ ಟೀಗೆ ಯೂಸ್ ಮಾಡ್ಕೊಳ್ತೀನಿ. ನಾನು ಈ ಕಡೆ ಶುಂಠಿ ಕಾಫಿಗೆ ಅಂದ್ಬಿಟ್ಟು ಶುಂಠಿನ ಜಜ್ಜಿ ಹಾಕ್ಕೊಂಡು ಅದರೊಳಗಡೆಗೆ ಬೆಲ್ಲ ಹಾಕಿ ಮತ್ತು ಚಕ್ಕೆ, ಏಲಕ್ಕಿ, ಸ್ವಲ್ಪ ಜೀರಿಗೆ,
ಅರಿಶಿನ ಪುಡಿ ಧನಿಯಾ ಪುಡಿ ಎಲ್ಲ ಸೇರಿಸಿ ಇದರಲ್ಲಿ ಹಾಕಿ ಶುಂಠಿ ಕಷಾಯನ ಮಾಡ್ಕೊತಿದ್ದೀನಿ. ನೀವು ಧನಿಯಾ ಕಾಳಿದ್ರೆ ಅದನ್ನು ಸೇರಿಸ್ಕೋಬೋದು. ಅದು ಕುದಿ ಬಂದಮೇಲೆ ನಾನು ಇದಕ್ಕೆ ಹಾಲು ಹಾಕಿರೋದು, ಇಲ್ಲಾಂದರೆ ನಾನು ಫಸ್ಟೇ ಬೆಲ್ಲ ಹಾಕಿದ್ನಲ್ಲ ಹಾಳಾಗಿಬಿಡುತ್ತೆ, ಏನು ಒಡೆದೋಗ್ಬಿಡುತ್ತೆ. ಅದಕ್ಕೋಸ್ಕರ ಕಷಾಯ ಎಲ್ಲ ಕುದಿ ಬಂದು ಚೆನ್ನಾಗಿ ಬೆಂದಮೇಲೆ ಲಾಸ್ಟಲ್ಲಿ ಒಂದು ಕುದಿ ಕುದಿಸ್ಕೊಬಿಟ್ಟು ಹಾಲು ಹಾಕ್ಕೊಬಿಟ್ಟು ಒಂದು ಕುದಿ ಕುದಿಸ್ಕೊಂಡ್ರೆ ಕಷಾಯ ರೆಡಿ ಆಗುತ್ತೆ. ಕಷಾಯ ಕೂಡ ನಾನು ಗ್ಲಾಸ್ಗೆ ಹಾಕ್ಕೊತಾ ಇದ್ದೀನಿ. ನನಗೆ ತದ್ವಿತಿಗೆ ಶುಂಠಿ ಕಷಾಯ, ತದ್ವಿತ್ ಅವರಪ್ಪಗೆ ಗ್ರೀನ್ ಟೀನ ಹಾಕ್ಕೊತೀನಿ. ಒಂದೊಂದು ಸಲ ಕೋಲ್ಡ್ ಬಂದುಬಿಟ್ರೆ 15 ಡೇಸ್ ಆದರೂ ಹೋಗಲ್ಲ ಫ್ರೆಂಡ್ಸ್ ಅಲ್ವಾ. ನಿಮಗೂ ಈ ಥರ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ನನಗಂತೂ ವಾಯ್ಸೇ ಚೇಂಜ್ ಆಗಿಬಿಟ್ಟಿದೆ, ಮಾತಾಡೋದಕ್ಕೆ ಆಗ್ತಾಯಿಲ್ಲ, ಅಷ್ಟೊಂದು ಕೋಲ್ಡ್ ಆಗಿಬಿಟ್ಟಿದೆ. ಈ ವೆದರ್ಗೇನೋ ತುಂಬಾ ಕೋಲ್ಡ್ ಆಗಿದೆ. ದೊಡ್ಡ ಪಾತ್ರೆಯಲ್ಲಿ ಕೂಡ ಕಿತ್ಕೊಂಡು ಬಂದಿದ್ದಾರೆ ಇವಾಗ ತಿನ್ನೋದಕ್ಕೆ ಅಂದ್ಬಿಟ್ಟು. ನಾವು ಮಾರ್ನಿಂಗ್ ಟೈಮು ದೊಡ್ಡ ಪಾತ್ರೆಯಲ್ಲೇನು ತದ್ವಿತಿಗೂ ತಿನ್ನಿಸ್ತೀನಿ, ನಾನು ತಿಂತೀನಿ. ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅದು ಕೋಲ್ಡ್ಗೆ. ಡೈಲಿ ಕೋಲ್ಡ್ ಇರಲಿ ಇಲ್ಲದೆ ಹೋಗಲಿ ಡೈಲಿ 2 ಎಲೆ ತಿನ್ನೋದ್ರಿಂದ ಡಸ್ಟ್ ಅಲರ್ಜಿ, ಕೆಮ್ಮು ಏನಿರುತ್ತೆ ಅದೆಲ್ಲ ಕಡಿಮೆ ಆಗುತ್ತೆ. ಕೆಲವೊಂದು ಸಲ ನಮ್ಗೆ ಅದು ತಿನ್ನೋದಕ್ಕೆ ಏನು ಟೈಮೇ ಸಿಗೋಲ್ಲ, ಮಾರ್ನಿಂಗ್ ಟೈಮ್ ಅಷ್ಟು ಕೆಲಸಗಳಿರುತ್ತೆ. ನಾನು ತದ್ವಿತ್ ಅವರಪ್ಪ ಕೂಡ ಬಾಕ್ಸ್ಗೆ ಎಲ್ಲ ರೆಡಿ ಮಾಡಿದೆ. ಅವ್ರಿಗೂ ಕೂಡ ಬಿಸಿನೀರೇ ಹಾಕ್ತಾಯಿದ್ದೀನಿ ಎಲ್ರಿಗೂ. ಇವಾಗ ಕ್ಲೈಮೇಟ್ ಈ ಥರ ಇದೆ ಅಲ್ವಾ, ಎಲ್ರಿಗೂ ಸ್ಕೂಲ್ಗೆ ಆಫೀಸ್ಗೆ ಎಲ್ಲ ನಾನು ಬಿಸಿನೀರೇ ಹಾಕ್ತಾ ಇರೋದು ಇವಾಗ. ಈ ಕಡೆ ನಾನು ತದ್ವಿತು ಬೇರೆ ಕೇಳ್ತಾನೆ, ಅವರಪ್ಪಗೆ ಬೇರೆ 2 ಥರ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಾ ಇರೋದು. ಇವಾಗ ತದ್ವಿತಿಗೆ ಅನ್ನ ಮಾಡ್ತಾಯಿದ್ದೀನಿ ಮತ್ತು ಫ್ರೈಡ್ ರೈಸ್ ಮಾಡೋದಕ್ಕೆ ಅಂತ. ಈ ಕಡೆ ನಾಳೆ ದೋಸೆಗೆ ಅಂದ್ಬಿಟ್ಟು ನಾನು ಅಕ್ಕಿ ನೆನೆಸೋದಕ್ಕೆ ಇಡೋಣ ಅಂದ್ಬಿಟ್ಟು ಅಕ್ಕಿ ಕೂಡ ತಗೊಳ್ತಾ ಇದ್ದೀನಿ. ಈ ಕಡೆ ನೀರು ಹಾಕಿ ಅನ್ನ ಮಾಡೋದಕ್ಕೆ ಅಕ್ಕಿಗೆ ಇಡ್ತಾಯಿದ್ದೀನಿ. ನಾನು 2 ಇಂಚಷ್ಟು ನೀರು ಹಾಕ್ಬಿಟ್ಟು ಉಪ್ಪು ಹಾಕಿ ಸ್ವಲ್ಪ ಆಯಿಲ್ ಹಾಕಿ ಕುಕ್ಕರ್ ಮುಚ್ಚಳ ಹಾಕ್ಬಿಟ್ಟು 2 ವಿಷಲ್ ಕೂಗಲಿ ಅಂದ್ಬಿಟ್ಟು ಇಟ್ಟಿದ್ದೀನಿ ಈ ಕಡೆ ಅನ್ನಗೆ. ಹಾಗೆ ಈ ಕಡೆ ದೋಸೆಗೆ ಅಕ್ಕಿ ನೆನೆಸ್ತಾ ಇದ್ದೀನಿ. ನಾನು ಬರೀ ಮೆಂತ್ಯ ಅಷ್ಟೇ ಯೂಸ್ ಮಾಡಿ ದೋಸೆ ಮಾಡ್ತೀನಿ, ಇಲ್ಲಾಂದರೆ ಆಸಿಡಿಟಿ ಆಗಿಬಿಡುತ್ತೆ ಉದ್ದಿನಬೇಳೆ ಜಾಸ್ತಿ ಯೂಸ್ ಮಾಡೋದ್ರಿಂದ. ಮೆಂತ್ಯ ಆದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ತಂಪು ಇರುತ್ತೆ, ಗ್ಯಾಸ್ಟ್ರಿಕ್ಕು ಆಗೋಲ್ಲ, ಎದೆ ಕರಿಯೋದು ಎದೆ ಉರಿ ಬರೋದು ಎಲ್ಲ ಆಗುತ್ತಲ್ಲ ಅದು ಯಾವುದೂ ಆಗೋಲ್ಲ. ನಾನು ಯೂಸ್ ಮಾಡ್ತಿರೋದು ರೇಷನ್ ಅಕ್ಕಿ. ಅದು ಬಂದು ಚೆನ್ನಾಗಿ 6 ಸಲ ಅಥವಾ 8 ಸಲ ತೊಳಿತೀನಿ, ಅದು ವೈಟ್ಗೆ ಆಗೋ ತನಕನೂ. ತದ್ವಿತಿಗೆ ಇವಾಗ ತಿನ್ನಿಸ್ತಾ ಇದ್ದೀನಿ. ನಾನು ದೊಡ್ಡ ಪಾತ್ರೆಯಲ್ಲಿ ತಿನ್ಕೊಂಡು ಹೋಗ್ತಾ ಇದ್ದಾನೆ, ನಾನು ಕೂಡ ತಿಂದೆ. ಅದು ವೀಳ್ಯದೆಲೆ ಅಗಿತಾರಲ್ಲ ಆ ಥರ ಅನಿಸುತ್ತೆ ಅಷ್ಟೇ. ಇಲ್ಲಿ ಫ್ರೈಡ್ ರೈಸ್ಗೆ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ 1 ಟೊಮೊಟೊನ ತೊಗೊಂಡು ಅದರಲ್ಲಿರೋ ಜ್ಯೂಸ್ನೆಲ್ಲ ನಾನು ಒಂದು ಬೌಲ್ಗೆ ರಸ ಮಾತ್ರ ಹಿಂಡ್ಕೊಂಡಿದ್ದೀನಿ ಟೊಮೊಟೊದು. ಈ ಕಡೆ ಅನ್ನ ಕೂಡ ಆಯಿತು, ರೆಡಿ ಆಯಿತು. ಈ ಕಡೆ ತರಕಾರಿ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಒಂದು ಬಾಣಲಿ ಇಟ್ಬಿಟ್ಟು ಅದರಲ್ಲಿ ಎಣ್ಣೆ ಹಾಕಿ ನಾನು ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಮತ್ತು ಒಂದೇ ಒಂದು ಗ್ರೀನ್ ಚಿಲ್ಲಿ, ಸ್ವಲ್ಪ ಕರಿ ಲೀಫು ಎಲ್ಲ ಇದೇ ರೀತಿ ಒಟ್ಟಿಗೆ ಸೇರಿಸಿದ್ದೀನಿ. ಇವಾಗ ಅದಾದಮೇಲೆ ಒಂದು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಮನೆಯಲ್ಲೇ ಮಾಡಿಟ್ಕೊಂಡಿರೋ ಅಂಥದ್ದು ನಾನೇ ಓನಾಗಿ ಅದನ್ನು ಕೂಡ ನಾನು ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ. ನಾನು ಇಲ್ಲಿ ಸಮ ಪ್ರಮಾಣದಲ್ಲಿ ಶುಂಠಿ ತೊಗೊಂಡು, ನೀವು 1/4 kg ಶುಂಠಿ 1/4 kg ಬೆಳ್ಳುಳ್ಳಿ ಇದೆರಡನ್ನು ಹಾಕ್ಕೊಂಡು ಮಿಕ್ಸಿಲಿ ನೀರು ಹಾಕ್ತಾ ಇರೋ ಥರ ಗ್ರೈಂಡ್ ಮಾಡಿ ಇಟ್ಕೊಳ್ಳಿ, ಎಷ್ಟು ದಿನ ಆದರೂ ಹಾಳಾಗಲ್ಲ. ಇವಾಗ ಕ್ಯಾರೆಟು ಮತ್ತು ಬೀನ್ಸು ಅದನ್ನು ಸೇರಿಸಿದ್ದೀನಿ. ನಾನು ಸಣ್ಣಗೆ ಹಚ್ಚಿಟ್ಕೊತೀನಿ, ತುಂಬ ದಪ್ಪಾಗೇನು ಹಚ್ಚಿಟ್ಕೊಳ್ಳಲ್ಲ ಫ್ರೈಡ್ ರೈಸ್ಗೆ. ಇದು ಕೂಡ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಸಾಲ್ಟ್ ಪೌಡ್ರ್ ಹಾಕ್ಕೊತೀನಿ, ಚೆನ್ನಾಗಿ ಅದು ರಸ ಎಲ್ಲ ಹೀರ್ಕೊಂಡು ಚೆನ್ನಾಗಿ ನೀರು ಬಿಟ್ಕೊಂಡು ಬೇಗ ಬೇಯಲಿ ಅಂತ ಹೇಳಿಬಿಟ್ಟು. ಅದಾದ ನಂತರ ನಾನು ಇದಕ್ಕೆ ಮುಚ್ಚಳ ಮುಚ್ಚಿಬಿಟ್ಟು ಇಡ್ತೀನಿ. 1-2 ನಿಮಿಷ ಆದಮೇಲೆ ಮುಚ್ಚಳ ತೆಗೆದ್ರೆ ಈ ಥರ ಇರುತ್ತೆ. ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ನೀವು ಇವಾಗ ಇದಕ್ಕೆ ಎಲ್ಲ ಪೌಡ್ರನ್ನು ಸೇರಿಸ್ಕೋಬೇಕು. ನಾನಿಲ್ಲಿ ಯೂಸ್ ಮಾಡ್ತಿರೋದು ಇವತ್ತು ಮಟನ್ ಮಸಾಲ ಮತ್ತು ಏನಪ್ಪ ಅಂತ ಹೇಳಿದ್ರೆ ನಾನಿಲ್ಲಿ ಯಾವುದು ಸಾಸು ಯೂಸ್ ಮಾಡಲ್ಲ. ಇವಾಗ ನಾನು ಇದಕ್ಕೆ ಟೊಮೊಟೊ ರಸನ ಸೇರಿಸಿದ್ದೀನಿ ಮತ್ತು ಕೊತ್ತಂಬರಿನೂ ಸೇರಿಸಿದ್ದೀನಿ. ಮತ್ತು ಇವಾಗ ಮಟನ್ ಮಸಾಲ ಪೌಡರ್ ಏನಿದೆ ಅದನ್ನು ಹಾಕ್ಕೊಂಡಿದ್ದೀನಿ 1.5 ಟೀ ಸ್ಪೂನಷ್ಟು. ನೀವು ಎಷ್ಟು ಅನ್ನ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಅದು ಕ್ವಾಂಟಿಟಿ ನೋಡಿಕೊಂಡು ನೀವು ಹಾಕ್ಕೋಬೇಕಿದು. ನಾನು ಎಷ್ಟು ಮಾಡ್ತಿದ್ದೀನಿ ರೈಸು ಅದಷ್ಟಕ್ಕೆ ಮಾತ್ರ ನಾನು ಇಲ್ಲಿ ಮಾಡ್ಕೊತಾ ಇರೋದು. ಗರಂ ಮಸಾಲ ಹಾಕ್ಕೊಂಡಿದ್ದೀನಿ 1 ಸ್ಪೂನಷ್ಟು. ಇವಾಗ ಧನಿಯಾ ಪೌಡ್ರ್ ಸೇರಿಸ್ಕೊತಾ ಇದ್ದೀನಿ 1.5 ಸ್ಪೂನಷ್ಟು. ಇವಾಗ ಸ್ವಲ್ಪ ಚಿಲ್ಲಿ ಪೌಡ್ರು, ಅದಾದಮೇಲೆ ಪೆಪ್ಪರ್ ಪೌಡ್ರು ಕೂಡ ಸೇರಿಸಿದ್ದೀನಿ. ಅದು ಕ್ಲಿಪ್ಪು ಮಿಸ್ ಆಗಿದೆ. ಪೆಪ್ಪರ್ ಪೌಡ್ರ್ ಹಾಕಿಲ್ಲ ಅಂದರೆ ಅದು ಫ್ರೈಡ್ ರೈಸ್ ಥರ ಅನಿಸೋದೇ ಇಲ್ಲ, ಅದಕ್ಕೆ ಪೆಪ್ಪರ್ ಪೌಡ್ರು ಕೂಡ ಹಾಕ್ಕೊಳ್ಳಿ. ಇವಾಗ ನಾನು ಇದಕ್ಕೆ ನೋಡ್ತಾ ಇರ್ಬೋದು ರೈಸ್ ಎಷ್ಟು ಉದುರಾಗಿ ಬಂದಿದೆ,
ಆಯಿಲ್ ಸೇರಿಸಿಟ್ರೆ ಇದೇ ಥರ ಉದ್ರಾಗಿ ಬರುತ್ತೆ. ಆಯಿಲ್ ಬದಲು ತುಪ್ಪ ಬೇಕಾದ್ರೂ ಸೇರಿಸ್ಕೋಬೋದು. ನಾನು ಇದಕ್ಕೆ ಸ್ವಲ್ಪ ಸಾಲ್ಟು ಎಲ್ಲ ಹಾಕ್ಕೊಂಡು ಅನ್ನನ ಬಿಸಿ ಬಿಸಿ ಈ ಅನ್ನನೇ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅನ್ನ ಏನು ಆರಕ್ಕೆ ಇಟ್ಟಿರಲಿಲ್ಲ ನಾನು ಇದಕ್ಕೆ, ಯಾಕೆಂದರೆ ಅನ್ನ ಉದ್ರಾಗಿತ್ತಲ್ಲ, ಅದಕ್ಕೆ ಆರಕ್ಕೆ ನೀಡಲ್ಲ, ಬಿಸಿ ಅನ್ನನೇ ತೆಗೆದು ಫ್ರೈಡ್ ರೈಸಲ್ಲಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ತದ್ವಿತ್ಗೆ ತಿನ್ನೋದು ಕೊಟ್ಟಿದ್ದೀನಿ. ನೀವೇ ಕೇಳ್ಬೋದು ಅವನ ಹತ್ರ. ಸೂಪರಾಗಿದೆ ಅಂತ ತೋರಿಸ್ತಿದ್ದಾನೆ. ಇಲ್ಲ, ಫ್ರೈಡ್ ರೈಸ್ ನಾನು ಮಾಡೋದು ಯಾವಾಗಲೂ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಮಾಡಿ ನೋಡಿ. ಇದು ಹೆಲ್ದಿ ಫ್ರೈಡ್ ರೈಸ್ ಬಂದು ಯಾವುದೇ ರೀತಿ ಸಾಸುಗಳು, ಅಜಿನೋಮೋಟೊ ಯಾವುದೂ ಯೂಸ್ ಮಾಡದೆ ತುಂಬ ಹೆಲ್ತಿಯಾಗಿ ಮಾಡಿರುವಂಥ ರೆಸಿಪಿ ಇದು. ನಾನು ಬಾಕ್ಸು ಕೂಡ ಹಾಕ್ಕೊಡ್ತೀನಿ ತದ್ವಿತಿಗೆ. ಅವ್ನ ಫ್ರೆಂಡ್ಸ್ ಕೂಡ ಎಲ್ಲರೂ ನಿಮ್ಮಮ್ಮ ಮಾಡೋದು ಫ್ರೈಡ್ ರೈಸ್ ಚೆನ್ನಾಗಿರುತ್ತೆ ಕಣೋ ತದ್ವಿತ್ ಅಂತ ಹೇಳ್ತಾರಂತೆ. ಅದಕ್ಕೆ ನಾನು ಫ್ರೈಡ್ ರೈಸ್ ಮಾಡಿದಾಗ ಸ್ವಲ್ಪ ಜಾಸ್ತಿನೇ ಹಾಕ್ಕೊಡ್ತೀನಿ, ಎಲ್ಲರೂ ಶೇರ್ ಮಾಡ್ಕೊಂಡು ತಿನ್ನಲಿ ಅಂತ ಹೇಳ್ಬಿಟ್ಟು. ಈ ರೀತಿ ನೀವು ಕೂಡ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ ಫ್ರೈಡ್ ರೈಸ್ ಅಂತೂ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲೇ ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ಬೇರೆ ಒಂದು ವಿಡಿಯೋನಲ್ಲಿ ಹಾಕಿದ್ದೀನಿ. ಅದನ್ನು ಕೂಡ ನೀವು ನೋಡಿಬಿಟ್ಟು ಮನೆಯಲ್ಲೇ ಮಾಡ್ಕೋಬೋದು. ಹಾಗೆ ನಾನು ಸ್ಕೂಲ್ಗೆ ದಾಳಿಂಬೆ ಹಣ್ಣನ್ನ ಹಾಕ್ತಾಯಿದ್ದೀನಿ. ಯಾವ ರೀತಿ ನಾನು ಕಟ್ ಮಾಡಿದ್ದೀನಿ ಅದೇ ರೀತಿ ನೀವು ಕಟ್ ಮಾಡಿ ಬೇಗನೆ ಬಿಡಿಸ್ಕೋಬೋದು ಹಣ್ಣೆಲ್ಲ. ಬಾಕ್ಸ್ ಕೂಡ ರೆಡಿ ಆಯಿತು ತದ್ವಿತಿಗೆ. ಇವಾಗ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ನಾನು ಇದೇ ಲಾಗು ಮಧ್ಯಾಹ್ನದೆಲ್ಲ ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ಲಾಗಲ್ಲಿ. ಮಿಸ್ ಮಾಡಿದೆ ನೋಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪಾರ್ಟ್ 2